ನೆನ್ನೆ ಸಂಜೆಯಿಂದ ಎಲ್ಲರನ್ನ ಪ್ರಮುಖವಾಗಿ ದೇಶದ ಯುವಕರನ್ನ ಅಯ್ಯೋ ಅನ್ನೋ ಪದದ ಜೊತೆಗೆ ಆಘಾತಕ್ಕೆ ತಂದಿರುವಂತಹ ಸುದ್ದಿ ಅಂದ್ರೆ ಅದು CJ ರಾಯ್ ಸೂಸೈಡ್ ಮಾಡ್ಕೊಂಡ್ರಂತೆ ಅನ್ನೋ ಸುದ್ದಿ. ನೋಡಿ, ಅದೊಂದು ಆಕ್ಸಿಡೆಂಟೋ ಅಥವಾ ಅನಾರೋಗ್ಯದ ಸಮಸ್ಯೆಯಿಂದಲೋ ಸಾವನ್ನಪ್ಪಿದ್ರೆ ಎಷ್ಟೊಂದು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಕೋಟಿ ಕೋಟಿ ದುಡಿಯೋದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೇಮು ಫೇಮಿನ ಜೊತೆಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಪಡೆದುಕೊಂಡು ಯೂತ್ಸ್ ಅವರ ಒಂದು ವಿಡಿಯೋ ನೋಡ್ಬಿಟ್ರೆ ನಾವು ಹಿಂಗೆ ಬದುಕಬೇಕಪ್ಪ, ನಾವು ಹಿಂಗಾಗಬೇಕಪ್ಪ ಅಂತ ಇನ್ಸ್ಪೈರ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಯಾವುದೋ ಒಂದು ರೈಡಿಗೆ ಹೆದರಿದ್ರ ನೆನ್ನೆ ಸಂಜೆಯಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಇದು. ಹಾಗಾದರೆ CJ ರಾಯ್ ಸೂಸೈಡ್ ಮಾಡ್ಕೊಂಡಿದ್ದು ಯಾಕೆ, ಏನು ಕಾರಣಗಳಿತ್ತು? ಮೇಲ್ನೋಟಕ್ಕೆ ನಾವು ನೀವೆಲ್ಲ ಹೆಂಗೆ ಮಾತಾಡ್ತೀವಿ ಅಂದರೆ ಅಯ್ಯೋ ಅಂಥದ್ದು ಏನು ಲಾಸ್ ಆಗಿಬಿಡ್ತಾ ಇತ್ತು, ಹೋದ್ರೋಗ್ಲೇ ಅವ್ರದ್ದು ಅರ್ಧಕ್ಕರ್ಧ ಆಸ್ತಿಯನ್ನು ಕೊಟ್ಟು ಇನ್ನೇನಾದ್ರು ಬಚಾವಾಗ್ಬಿಡ್ಬೋದಿತ್ತಲ್ಲ, ನಾವು ನೀವು ಮಾತಾಡ್ಕೊಳ್ಳೋದೆ ಹಾಗೆ. ಬಟ್ ಇಂಟರ್ನಲ್ಲಿ ಹೆಂಗಿರುತ್ತೆ? ಓಕೆ, ಈಗ ಸಾವನ್ನಪ್ಪಿದ್ದಾರೆ, ವಾಟ್ ನೆಕ್ಸ್ಟ್? ತನಿಖೆಗಳು ಹೇಗಾಗುತ್ತೆ? ರೈಡಿಗೆ ಹೋದಂತಹ ಆಫೀಸರ್ಸ್ಗಳ ಮೇಲೆ ಆರೋಪ ಬರೋದು ತುಂಬ ರೇರ್ ಕೇಸ್ಗಳಲ್ಲಿ, ಇಲ್ಲಿ ಹಂಗಾಗಿದೆ. ಅಂತಹ ಒತ್ತಡ ಇತ್ತ. ಇತ್ತೀಚೆಗೆ ನಮ್ಮ ಪಶ್ಚಿಮ ಬಂಗಾಳದ CM ಒಂದು ಆರೋಪ ಮಾಡಿದರು, ಬಹಳ ಗಂಭೀರ ಆರೋಪ. ಯಾವಾಗ? ಅಜಿತ್ ಪವಾರ್ ಅವರು ಸಾವನ್ನಪ್ಪಿದಾಗ ಅದೊಂದು ಆಕ್ಸಿಡೆಂಟಲ್ಲಿ ಏಜೆನ್ಸಿಗಳು ಸರ್ಕಾರದ ಕೈಗೊಂಬೆಗಳಾಗಿ ವರ್ತಿಸ್ತಾ ಇದ್ದಾವೆ, ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು ಇದನ್ನಂತ ಆರೋಪ ಮಾಡಿದ ಬೆನ್ನಲ್ಲೇ ಮತ್ತೊಂದು ಸಾವಾಗಿದೆ. ಆ್ಯಂಡ್ ಇದು ನಮ್ಮ ಕಾಫಿ ನಾಡಿನ ಸಿದ್ಧಾರ್ಥ್ ಹೆಗಡೆ ಅವರ ಸಾವನ್ನು ಅಂದರೆ ನೆನಪಿಸುವಂತೆ ಮಾಡ್ತಾ ಇದೆ. ಆ್ಯಕ್ಚುಲ್ ಆಗಿದ್ದೇನು? ಹಾಗಾದರೆ ಇನ್ನು ಮುಂದಕ್ಕೆ ಅನುಮಾನಗಳು ಹೇಗೆ ಉಟ್ಕೊಳ್ತಾ ಹೋಗುತ್ತೆ, ತನಿಖೆ ಹೇಗಾಗ್ತಾ ಹೋಗುತ್ತೆ, ಇದೆಲ್ಲದ್ರ ಬಗ್ಗೆ. ಅದರ ಜೊತೆಗೆ ಕೋಟಿ ಕೋಟಿ ದುಡ್ಡು ಮಾಡಿದ್ದಾರೆ ಅಂದ ತಕ್ಷಣ ಧೈರ್ಯ ಅನ್ನೋದು ಬೇಕಲ್ವಾ? ಮಾನಸಿಕ ಒತ್ತಡ ಅನ್ನೋದು ನಿನ್ನ ಹತ್ರ ದುಡ್ಡಿದೆಯಾ ಹೆಸರಿದೆಯಾ ಅಂತ ನೋಡಲ್ಲ, ಎಂಥವ್ರನ್ನ ಕಾಡುತ್ತೆ. ಎಲ್ಲವೂ ಇದ್ದು ಧೈರ್ಯ ಒಂದು ಕಳ್ಕೊಬಿಟ್ರೆ, ಅಥವಾ ಒಂದು ಗಾದೆ ಮಾತು ಹೇಳ್ತಾರಲ್ಲ, ಏನೋ ಎಸ್, ಆ ಗಾದೆ ಮಾತನ್ನು ಮತ್ತೆ ನಾನು ನೆನಪು ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲವೂ ಇದ್ದು ಅದೊಂದು ನಿರ್ಧಾರಕ್ಕೆ ಯಾಕೆ ಹೋಗ್ಬಿಟ್ರು, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ರಾಯಲ್ ಸೂಸೈಡ್. ನಾನು ವಿದ್ಯಾ ಮಲ್ನಾಡ್. ಸಾವಿರ ಕೋಟಿ ಸರದಾರನ ಸೂಸೈಡ್ಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಕಾರಣಗಳೇನು? ಅನುಮಾನಗಳಾಗಿ ಮಾತ್ರ ಉಳ್ಕೊಂಡಿದೆ. ಕಾರಣಗಳು ಇಂಥದ್ದೇ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಸಾವಿರ ಕೋಟಿ ಸರದಾರನ ಸೂಸೈಡ್ಗೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ಕೋಟಿ ಕೋಟಿ ಇದ್ರು ಕಾನ್ಫಿಡೆಂಟ್ ಅನ್ನ ಕಳ್ಕೊಂಡ್ರ ರಾಯ್? IT ಗೆ ಬೆದರಿ ಸೂಸೈಡ್ ಮಾಡ್ಕೊಬಿಟ್ರ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? 12 ಬಾರಿ ಇವ್ರ ಮೇಲೆ IT ರೈಡ್ ಆಗಿತ್ತು, ಅದನ್ನ ಫೇಸ್ ಮಾಡಿದ್ರು CJ ರಾಯ್. ಉದ್ಯಮಿಗಳಿಗೆ IT ಒಂಥರ ವರ್ಷಕ್ಕೊಂದ್ಸಲ ಬಂದು ಹೋಗೋ ಜ್ವರದ ತರ, ಕಾಮನ್ ಅವ್ರಿಗೆ. ಸಾವಿರಾರು ಕೋಟಿ ಒಡೆಯರು ಆತ್ಮಹತ್ಯೆಗೆ ಇತ್ತೀಚೆಗೆ ಶರಣಾಗ್ತಾ ಇರೋದು ಯಾಕೆ? ಇದು ರಿಪೀಟ್ ಆಗ್ತಾ ಇರೋದು ಯಾಕೆ? ವ್ಯವಹಾರ, ಮಾನಸಿಕ ಒತ್ತಡ, ಆಸ್ತಿ, ಕುಟುಂಬದ ಕಲಹ, ಯಾವುದು ತುಂಬಾ ಪವರ್ಫುಲ್? ಯಾವುದು ಇದರಲ್ಲಿ? ಸಾವಿರ ಕೋಟಿ ಸರದಾರನ ಸೂಸೈಡ್ಗೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅಂಡ್ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ಆರಂಭ ಆಗಿದೆ. ಅದಾಗ್ತಾ ಇದ್ದಂತೆ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಮುಂದಿನ ಸಿದ್ಧತೆಗಳನ್ನ ಅವರು ತೀರ್ಮಾನ ಮಾಡ್ತಾರೆ. ಬನ್ನೇರ್ಘಟ್ಟದ ಕಾಸ್ ಗ್ರ್ಯಾಂಡ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಸುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ವೈಟ್ ಗೋಲ್ಡ್ ಸಂಸ್ಥೆಯ ಮಾಲೀಕರಾಗಿರುವ ರಾಯ್ ಸಹೋದರ ಬಾಬು ಬಹಳ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವರು IT ಆಫೀಸರ್ಸ್ಗಳ ಮೇಲೆಯೇ ಬೆಟ್ಟು ಮಾಡಿ ಮಾತನಾಡ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ CJ ರಾಯ್ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಇದೆ. ಎಲ್ಲರೂ ಬರಬೇಕಲ್ಲ ದೂರದಿಂದ. ಬನ್ನೇರ್ಘಟ್ಟದ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕನ್ಫರ್ಮೇಷನ್ ಇಲ್ಲ ಇದು. ಅಂತಿಮ ದರ್ಶನಕ್ಕೆ ಉದ್ಯಮಿಗಳು, ಸಿನಿ ತಾರೆಯರು, ರಾಜಕಾರಣಿಗಳು ಕೂಡ ಅವರ ಫ್ಯಾಮಿಲಿ ಜೊತೆಗೆ ಭಾಗಿಯಾಗೋ ಸಾಧ್ಯತೆ ಇದೆ. ಬಹಳ ಆತಂಕ ಮತ್ತು ಅವರ ಸ್ಟೇಟ್ಮೆಂಟ್ಗಳು ಈಗ ಒಬ್ಬೊಬ್ಬರಿಗೆ ನೆನಪು ಬರ್ತಾ ಇದೆ ನೋಡಿ. ಅವ್ರು ಹೇಳೋರು ಬೈ ಚಾನ್ಸ್ ಬಂದಿದ್ದಲ್ಲ, ಬೈ ಚಾಯ್ಸ್ ಬಂದಿದ್ದು ನಾನು ಈ ಫೀಲ್ಡಿಗೆ ಅಂತ. ಆ್ಯಂಡ್ ಇರೋ ಅಷ್ಟು ದಿನ ನೆಮ್ಮದಿಯಾಗಿರಬೇಕು, ಈ ಕ್ಷಣ ನನ್ನದು ಅಷ್ಟೇ, ನಾಳೆ ಏನೋ ಗೊತ್ತಿಲ್ಲ ಅಂತ ಇದ್ರು. ಅವೆಲ್ಲ ಹೆಂಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ನೋಡಿ. ಈಗ ಪೊಲೀಸರು ಅವರ ತನಿಖೆಯನ್ನು ಒಂದು ಹಂತದಲ್ಲಿ ಆರಂಭ ಮಾಡಿದ್ದಾರೆ. ಆ್ಯಂಡ್ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರೆಡಿ ಮಾಡೋ ಸಾಧ್ಯತೆ ಇದೆ. ಅದು ಇವತ್ತೇ ಎಷ್ಟು ಅಥವಾ ನಾಳೆ ಎಷ್ಟು ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಸಾವಿರ ಕೋಟಿ ಸರದಾರನ ಸೂಸೈಡ್ಗೆ ರಾಜ್ಯದ ಜನತೆ, ದೇಶದ ಜನತೆ, ಪಕ್ಕದ ರಾಜ್ಯ ಕೇರಳ ಕೂಡ ಬೆಚ್ಚು ಬಿದ್ದಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಫೌಂಡರ್ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಬಿಟ್ರ ನೋಡಿ, ಹೆಂಗ್ ಪದಗಳು ಬರ್ತಾ ಇದ್ದಾವೆ ಈಗ ಅಂತ.
ಈಗ ರಾಯ್ ಸೂಸೈಡ್ ನ ಕೇಸ್ ನ ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಿದೆ. ಅದರ ಜೊತೆಗೆ ಸಿಜೆ ರಾಯ್ ಬ್ರದರ್ ಬಂದಿದ್ದಾರೆ. ಇವಾಗ ಸಹೋದರ ಸಿಜೆ ರಾಯ್ ಆತ್ಮಹತ್ಯೆಯ ಬಗ್ಗೆ ಪ್ರತಿಕ್ರಿಯೆನ ಕೂಡ ಕೊಟ್ಟಿದ್ದಾರೆ. 3 ದಿನಗಳಿಂದ ನನಗೆ ಫೋನ್ ಮಾಡ್ತಾ ಇದ್ರು, ಒತ್ತಡದ ಬಗ್ಗೆ ನನ್ನ ಹತ್ರ ಮಾತಾಡ್ಕೊಂಡಿದ್ರು. ನನ್ನ ತಮ್ಮ ಯಾವಾಗ ಬರ್ತೀಯಾ, ನಿನ್ ಜೊತೆ ಮಾತಾಡ್ಬೇಕು ಅಂತ ಕೇಳ್ತಾ ಇದ್ರು. ಇದನ್ನ ನೀವು ಕೂಡ ಗ್ಯಾರಂಟಿ ನ್ಯೂಸ್ ಜೊತೆಗೆ ಅವರ ಬ್ರದರ್ ಮಾತಾಡ್ತಾ ಹೇಳಿದ್ರು. IT ಒತ್ತಡ ಇದೆ ಅಂತ ಇದ್ರು. 3 ದಿನದಿಂದ ಕೂಡ IT ರೈಡ್ ಆನ್ ಗೋಯಿಂಗ್ ಪ್ರೋಸೆಸ್ ನಲ್ಲೇ ಇತ್ತು. ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತಂದೆ, ಬಟ್ ಇವಾಗ ನೋಡಿ ಬಂದಿದ್ದೀನಿ, ಅವರಿಲ್ಲ, ನನ್ನ ತಮ್ಮ ಇಲ್ಲ. IT ಆಫೀಸರ್ ಕೃಷ್ಣ ಪ್ರಸಾದ್ ಇದ್ರು, ಅವರನ್ನು ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಬಹಳ ಗಂಭೀರ ಆರೋಪವನ್ನ ಈ ಕೃಷ್ಣ ಪ್ರಸಾದ್ ಆಫೀಸರ್ ಮೇಲೆ ನಿನ್ನೆಯಿಂದಲೂ ಮಾಡ್ತಾ ಇದ್ದಾರೆ ಅವರ ಬ್ರದರ್. ಸಹೋದರನ ಸಾವಿಗೆ ಇಡೀ ಕುಟುಂಬ ಕಂಬನಿಯನ್ನ ಮಿಡಿತಾ ಇದೆ. ಅಂಡ್ ತುಂಬಲಾರದ ಬಹುದೊಡ್ಡ ನಷ್ಟ ಇದು. ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ, ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40 ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ದರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯಿತು ಏನು ಅಂತ. ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ, ಯಾರ ಮೇಲೂ ಅಲಿಗೇಷನ್ ಮಾಡಿಲ್ಲ. ಅಲ್ಲ ರೀ, ಈಗ ನಾನು ಇನ್ನೇನು ಹೇಳಲಿ, ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೇನೆ ಹೇಳ್ಬೇಕಲ್ಲ. ಅಲ್ಲ, ಅದು ಈಗ ನಾನು ಫ್ಯಾಮಿಲಿ ಮೀಟ್ ಮಾಡ್ಬಿಟ್ಟು ಹೇಳ್ತೀನಿ. 1 ಸೆಕೆಂಡ್. ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಯಾವ್ರ ಬಗ್ಗೆ? ಇಲ್ಲ, ಬೇರೆ ಯಾವ ಥ್ರೆಟ್ಟು ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಏನಿಲ್ಲ, ಲಾಸ್ ಏನಿಲ್ಲ ಅವ್ರದ್ದು. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ನಲ್ಲಿ ಏನಿರಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳಬೇಕು, ನೋಡಬೇಕು. ನಾನೇ ಏರ್ಪೋರ್ಟಿಂದ ಬರ್ತಾ ಇದ್ದೀನಿ.